ನಾನು ಡಾಕ್ಟರ್ ಮುನೀಶ್ವರ್, ENT ಸರ್ಜನ್, ತುಮಕೂರು. ಈಗ ನಿನ್ನೆ ನಾವು ವರ್ಲ್ಡ್ ಇಯರಿಂಗ್ ಡೇ ಅಂತ ಸೆಲೆಬ್ರೇಷನ್ ಮಾಡಿದ್ದೀವಿ. ಇದು ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕು ನಾವು ಈ ವರ್ಲ್ಡ್ ಇಯರಿಂಗ್ ಡೇ ಅಂತ ಮಾಡ್ತೀವಿ, ವಿಶ್ವ ಕಿವುಡತನದ ದಿನಾಚರಣೆ ಅಂತ ಅಂದ್ಬಿಟ್ಟು. ಈ ವರ್ಷದ ಥೀಮ್ ಏನು ಅಂತಂದರೆ ಸಮುದಾಯದಿಂದ ತರಗತಿಯವರೆಗೆ ಅಂತ ಅಂದ್ಬಿಟ್ಟು. ಅಂದರೆ ಯಾವುದೇ ಒಂದು ಮಗುಗೆ ಈಗ ಕಿವಿ ಕೇಳಿಸ್ತಾ ಇಲ್ಲ ಅಂದರೆ ಅವರಿಗೆ ಕಂಡಿಡಿದ್ಬಿಟ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಂದಿದೆ. ಈಗ ನೀವು ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಮಗು ಬೇಗ ಮಾತಾಡ್ತಾ ಇಲ್ಲ ಅಂತಂದರೆ, ಅಥವಾ ಒಂದು ಮಗು ಸರಿಯಾಗಿ ಸ್ಕೂಲಲ್ಲಿ ಕಲಿತಾ ಇಲ್ಲ ಅಂತಂದರೆ, ಮತ್ತು ಯಾವುದೇ ಒಂದು ಮಗು ನಾವೇನಾದ್ರು ಒಂದು ಮಾತಾಡಿದ್ರೆ ಮತ್ತೆ ಮತ್ತೆ ಅದನ್ನು ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಅದ್ರ ಬಗ್ಗೆ ಅನುಮಾನ ಮಾಡಬೇಕು. ಮಗುಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇದೆಯಾ ಇಲ್ವೋ ಅಂತ ಯೋಚನೆ ಮಾಡಬೇಕಾಗತ್ತೆ. ಅವಾಗ ನೀವು ಕಿವಿ ಮೂಗು ಗಂಟಲು ತಜ್ಞರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದಕ್ಕೆಲ್ಲ ನಾನಾ ಥರದ ಪರೀಕ್ಷೆಗಳು ಬಂದಿದೆ. ಈಗ ಯಾವುದೇ ಒಂದು ಮಗುಗೂ ಕೂಡ ನಾವು ಆ ಕಿವಿಯ ಶ್ರವಣವನ್ನು ಪರೀಕ್ಷೆ ಮಾಡಿಬಿಟ್ಟು ನಾವು ಕಿವಿ ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿಬೋದು. ಮತ್ತು ಆದಷ್ಟು ಬೇಗ ನಾವು ಚಿಕಿತ್ಸೆ ಮಾಡೋದ್ರಿಂದ ಅದು ಚೆನ್ನಾಗಿ ಗುಣ ಆಗಿ ಚೆನ್ನಾಗಿ ಮಗು ಓದೋದು ಮತ್ತು ಕಲಿಯೋದ್ರಲ್ಲಿ ಮುಂದೆ ಬರುತ್ತೆ. ಇದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.